ನಮಸ್ಕಾರ ಸ್ನೇಹಿತರೆ, ನಾನು ಮೃತ್ಯುಂಜಯ ಅಂಡ್ ಇವತ್ತಿನ ಒಂದು ವಿಶೇಷ ಎಪಿಸೋಡ್ಗೆ ನಿಮ್ಮೆಲ್ಲರೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹ್ಯುಂಡೈ ಕ್ರೆಟಾ ಎಲೆಕ್ಟ್ರಿಕ್ ಇವಿನ ಒಂದು ರಿವ್ಯೂ ಮಾಡ್ತಾ ಇದ್ವಿ. ಸೊ ಬನ್ನಿ ಇವತ್ತಿನ ನೋಡೋಣ, ಸ್ಟಾರ್ಟ್ ಮಾಡೋಣ. ಸ್ಪೆಷಲ್ ಥ್ಯಾಂಕ್ಸ್ ಟು ಟ್ರೈಡೆಂಟ್ ಹ್ಯುಂಡೈ ಸಂಖ್ಯೆ ರೋಡ್ ಈ ಒಂದು ರಿವ್ಯೂ ಹ್ಯುಂಡೈ ಪ್ರೊವೈಡ್ ಮಾಡಿದ್ದಕ್ಕೆ. ಟ್ರೈಡೆಂಟ್ ಹ್ಯುಂಡೈ ಒಂದು ಲೀಡಿಂಗ್ ಹ್ಯುಂಡೈನ ಒಂದು ಡೀಲರ್ ಆಗಿದ್ದಾರೆ. ನಿಮಗೇನಾದರೂ ಪರ್ಚೇಸು, ಸರ್ವಿಸ್ ಅಥವಾ ಯಾವುದೇ ರೀತಿಯಾದಂಥ ಒಂದು ಕ್ವೆರಿ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಇವರ ಎಕ್ಸಿಕ್ಯೂಟಿವ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಕ್ವೆರೀಸ್ ಅಥವಾ ಪರ್ಚೇಸಿಂಗ್ನ ಮಾಡ್ಬೋದು. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಒಂದು ಬ್ಲ್ಯಾಕ್ ಕಲರ್ನ ವೇರಿಯಂಟ್ನ ಮಾಡಿದ್ದು, ಒಂದು ಸೇಮ್ ವೇರಿಯಂಟು. ಇದರ ಕಲರ್ ಒಂದು ಓಷನ್ ಬ್ಲೂ. ಫ್ರಂಟಲ್ಲಿ ನೋಡಿದ ತಕ್ಷಣ ಕ್ರೆಟಾ ಎನ್ಲೈನಲ್ಲಿ ಯಾವ ರೀತಿಯಾದಂಥ ಒಂದು ಡಿಸೈನ್ ಎಲಿಮೆಂಟ್ ಇತ್ತು ಅದೇ ಸೇಮ್ ಡಿಸೈನ್ ಎಲಿಮೆಂಟ್ನ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಫ್ರಂಟಲ್ಲಿ ಇದೊಂದು ಟೆಕ್ಸ್ಚರೈಸ್ಡ್ ಡಿಸೈನ್ ಚೇಂಜ್ ಆಗಿದೆ. ಮೇನ್ ಒಂದು ಹೈಲೈಟಿಂಗ್ ಥಿಂಗ್ ಬಂದು ಇಲ್ಲಿ ನಮಗೆ 4 ಏರ್ ಫ್ಲಾಪ್ ಸಿಗುತ್ತೆ. ಸೊ ನಾವು ಒಂದು ಬ್ಯಾಟ್ರಿಯನ್ನು ಎಫಿಷಿಯೆಂಟಾಗಿ ಕೂಲಿಂಗ್ ಮಾಡೋಕ್ಕೋಸ್ಕರ ಇಲ್ಲಿ ನಮಗೆ 4 ಏರ್ ಫ್ಲಾಪ್ಸ್ನ ಕೊಟ್ಟಿದ್ದಾರೆ. ಬ್ಯಾಟ್ರಿ ಕೂಲಿಂಗ್ ಎಫಿಷಿಯನ್ಸ್ನ ತುಂಬಾ ಜಾಸ್ತಿ ಮಾಡುತ್ತೆ. ಸೆಂಟ್ರಲ್ಲಿ ನಮಗೆ ಒಂದು ಹ್ಯುಂಡೈ ಲೋಗೋ ಇದೆ. ಈ ಹ್ಯುಂಡೈ ಲೋಗೋನ ನಾವು ಪ್ರೆಸ್ ಮಾಡಿದಾಗ ಇಲ್ಲಿ ನಾವು ನೋಡ್ಬೋದು ಚಾರ್ಜಿಂಗಿಗೆ ಒಂದು ಇನ್ಲೆಟ್ ಇದೆ. ಇಲ್ಲೊಂದು ಬ್ಲೂ ಕಲರ್ ರಿಂಗ್ ರನ್ ಆಗ್ತಾ ಇದೆ. ಚಾರ್ಜಿಂಗ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅಥವಾ ಗಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ಇದು ರೆಡ್ ಕಲರ್ ಆಗಿ ಟರ್ನ್ ಔಟ್ ಆಗುತ್ತೆ. ಅದೇ ರೀತಿಯಾಗಿ ನೀವು ವೆಹಿಕಲ್ ಟು ಲೋಡ್ ಫೀಚರ್ ಕೂಡ ಇಲ್ಲಿ ಯೂಸ್ ಮಾಡ್ಕೋಬಹುದು. ನೀವೇನಾದರೂ ಕ್ಯಾಂಪಿಂಗ್ ಹೋದಾಗ ಅಥವಾ ಹೊರಗಡೆ ಹೋದಾಗ ಇಲ್ಲಿ ಪವರ್ ಔಟ್ಲೆಟ್ ತಗೊಂಡು ನೀವು ನಿಮ್ಮ ಎಲೆಕ್ಟ್ರಾನಿಕ್ ಲೋಡ್ಸ್ನ ರನ್ ಮಾಡ್ಕೋಬಹುದು. ಇದು ಒಂದು ತುಂಬಾನೇ ಚೆನ್ನಾಗಿರೋ ಫೀಚರು. ಬ್ಯಾಟ್ರಿ ಇಂಡಿಕೇಟರ್ ಸಿಗ್ತಾ ಇದೆ. ಇಂಡಿಕೇಟರ್ ಈಗ ಫುಲ್ ಆಗಿದೆ. ಲೆವೆಲ್ 2 ADAS ಸಪೋರ್ಟ್ ಇದೆ. ಸೊ ಫ್ರಂಟಲ್ಲಿ ನಮಗೆ ಒಂದು ಕ್ಯಾಮ್ರಾ ಸಿಗ್ತಾ ಇದೆ. ಇನ್ನೊಂದು ಕ್ಯಾಮ್ರಾ ಪ್ಲೇಸ್ಮೆಂಟ್ ಬಂದು ಅಲ್ಲಿ ಮಾಡಿದ್ದಾರೆ. ADAS ಲೆವೆಲ್ 2 ಸಪೋರ್ಟ್ ಸಿಗ್ತಾ ಇದೆ. ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್, ಲೇನ್ ಡಿಟೆಕ್ಷನ್ ವಾರ್ನಿಂಗ್. ರಿವರ್ಸ್ ಅಲ್ಲಿ ಕೂಡ ನಮಗೆ ADAS ಫೀಚರ್ಸ್ ಕೊಟ್ಟಿದ್ದಾರೆ. ಸಪೋಸ್ ನಾವೇನಾದರೂ ರಿವರ್ಸ್ ಮಾಡುವಾಗ ಯಾವುದಾದ್ರೂ ಗಾಡಿಗಳು ಅಡ್ಡ ಬಂದಾಗ ಆಟೋಮೆಟಿಕ್ ಆಗಿ ಬ್ರೇಕ್ ಅಪ್ಲೈ ಆಗುತ್ತೆ. ಹ್ಯುಂಡೈ ಕ್ರೆಟಾದಲ್ಲಿ ಯಾವ ರೀತಿಯಾದಂಥ ಒಂದು ಲೈಟ್ ಸಿಗ್ತಾ ಇತ್ತು ಅದೇ ಸೇಮ್ ರೀತಿಯಾದಂಥ ಒಂದು ಲೈಟ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಕ್ವಾಡ್ LED ಸೆಟಪ್. ಫ್ರಂಟ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್. ಹೆಡ್ಲೈಟ್ ಕೆಳಗಡೆ ನಮಗೆ 2 ಏರ್ ವೆಂಟ್ಸ್. ಇನ್ನು ಸ್ಕಿಡ್ ಪ್ಲೇಟ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ. ಇದು ಒಂದು ಫ್ರಂಟ್ ನ ಒಂದು ಓವರ್ ಆಲ್ ಲುಕ್. ಈ ಕಲರ್ ಬಂದು ಓಷನ್ ಬ್ಲೂ. ಇದರಲ್ಲಿ ನಮಗೆ 2 ಕಲರ್ ಆಪ್ಷನ್ ಇದೆ. ಓಷನ್ ಬ್ಲೂ ಸ್ಪೆಸಿಫಿಕ್ ಆಗಿ ನಮ್ಮ EV ವೇರಿಯಂಟ್ಸ್ಗೆ ಸೇಮ್ ಕಲರ್ ಅಲ್ಲಿ ರೂಫ್ ತಗೊಳ್ಬಹುದು, ಇಲ್ಲ ಅಂದ್ರೆ ಬ್ಲಾಕ್ ಔಟ್ ರೂಫ್ ನ ನಾವು ಚಾಯ್ಸ್ ಆಗಿ ತಗೊಳ್ಬಹುದು. ಬಾನೆಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಬರುತ್ತೆ. 22 ಲೀಟರ್ಸ್ ಆಫ್ ಸ್ಟೋರೇಜ್ ಸ್ಪೇಸ್ ನಿಮಗೆ ನೋಡಕ್ಕೆ ಸಿಗುತ್ತೆ. ಬ್ಯಾಟರಿ ಆಪ್ಷನ್ ಸಿಗುತ್ತೆ. ಒಂದು ಬಂದು ಮೀಡಿಯಂ ರೇಂಜ್ ಮತ್ತು ಇನ್ನೊಂದು ಬಂದು ಲಾಂಗ್ ರೇಂಜ್. ಎಲ್ಲೋ ವೀಲ್ಸ್ ನ ಏರೋ ಡಿಸೈನ್ ಮಾಡಿದ್ದಾರೆ. ಈ ರೀತಿ ಡಿಸೈನ್ ಇಂದ ರೇಂಜ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ಟೈರ್ ಸೈಜ್ ಬಗ್ಗೆ ಹೇಳೋದಾದ್ರೆ ನಮಗೆ ಇಲ್ಲಿ ಸಿಗ್ತಾ ಇರೋದು 215/60 R17 ಇಂಚ್ ಅಲೋ ವೀಲ್ಸ್. ಫ್ರಂಟ್ ಅಲ್ಲಿ ಮೆಕ್ಫರ್ಸನ್ ಸ್ಟಾರ್ಟ್ ವಿತ್ ಕಾಯಿಲ್ ಸ್ಪ್ರಿಂಗ್ ಮತ್ತೆ ರಿಯರ್ ಅಲ್ಲಿ ಕಪಲ್ ಟಾರ್ಷನ್ ಬೀಮ್ ಆಕ್ಸೆಲ್ ನ ಕೊಟ್ಟಿದ್ದಾರೆ. ಇದು ಡಿಸ್ಪ್ಲೇ ವೆಹಿಕಲ್ ಆಗಿರೋದ್ರಿಂದ ನಾವು ಇನ್ನೊಂದು ಟ್ರೈಲ್ ನೋಡಿದ್ವಿ. ಒಂದು ಫಸ್ಟ್ ಇನಿಷಿಯಲ್ ಇಂಪ್ರೆಷನ್ಸ್ ಅಂದ್ರೆ ರೈಡ್ ಕ್ವಾಲಿಟಿ ಸ್ವಲ್ಪ ಸ್ಟಿಫ್ ಆಗಿದೆ. ಯೂಶುವಲಿ ಕ್ರೆಟಾದಲ್ಲಿ ಸ್ವಲ್ಪ ಬಾಡಿ ರೋಲ್ ನೋಡಕ್ಕೆ ಸಿಗ್ತಾ ಇತ್ತು. ಇದರಲ್ಲಿ ಬಾಡಿ ರೋಲ್ ತುಂಬಾನೇ ಕಡಿಮೆ ಆಗಿದೆ. ನಾನು ಯಾಕಂತ ರೀಸನ್ ಹೇಳ್ತೀನಿ. ಸೆಂಟರ್ ಅಲ್ಲಿ ವೇಟ್ ನ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬ್ಯಾಟರಿ ಪ್ಯಾಕ್. ಬ್ಯಾಟರಿ ಪ್ಯಾಕ್ ಇಂದ ಸೆಂಟರ್ ಅಲ್ಲಿ ಸ್ವಲ್ಪ ಲೋಡ್ ಜಾಸ್ತಿ ಆಗಿರೋದ್ರಿಂದ ಬಾಡಿ ರೋಲ್ ತುಂಬಾನೇ ಕಡಿಮೆ ಆಗಿದೆ. ಇದೊಂದು ಮೇನ್ ಹೈಲೈಟಿಂಗ್ ಥಿಂಗ್. ಅಯೋನಿಕ್ 5 ಅಥವಾ ಕೋನೋದಲ್ಲಿ ಯಾವ ರೀತಿಯಾದಂತ ಬ್ಯಾಟರಿ ಯೂಸ್ ಮಾಡಿದ್ದಾರೆ ಅದೇ ರೀತಿಯಾದಂತ ಸೇಮ್ NMC ಬ್ಯಾಟರಿನ ಇಲ್ಲಿ ಕ್ರೆಟಾ ಇವಿದಲ್ಲಿ ಯೂಸ್ ಮಾಡಿದ್ದಾರೆ. ಕ್ರೆಟಾ ಇವಿದಲ್ಲಿ 2 ಬ್ಯಾಟರಿ ಆಪ್ಷನ್ ಸಿಗ್ತಾ ಇದೆ. ಒಂದು ಬಂದು 42 ಕಿಲೋವ್ಯಾಟ್ ಅವರ್ ಬ್ಯಾಟರಿ. ಇದು ಬಂದು ಮೀಡಿಯಂ ರೇಂಜ್. ಪವರ್ ಔಟ್ಪುಟ್ ಬಂದು 135 HP ಮತ್ತು ARI ಕ್ಲೇಮ್ ರೇಂಜ್ ಬಂದು 390 ಕಿಲೋಮೀಟರ್ಸ್. ಇನ್ನೊಂದು ಬಂದು ಲಾಂಗ್ ರೇಂಜ್ ಮಾಡೆಲ್. ಅದರಲ್ಲಿ ನಮಗೆ 51.4 ಕಿಲೋವ್ಯಾಟ್ ಆಫ್ ಅವರ್ ಬ್ಯಾಟರಿ ಸಿಗುತ್ತೆ. 171 bhp ಮತ್ತೆ ರೇಂಜ್ ಬಂದು 472 ಕಿಲೋಮೀಟರ್. ಇನ್ನು ಪ್ರಾಕ್ಟಿಕಲ್ ರೇಂಜ್ ಬಗ್ಗೆ ಮಾತಾಡೋದಾದ್ರೆ ಒಂದು 400 ಕಿಲೋಮೀಟರ್ಸ್ ಆಫ್ ಪ್ರಾಕ್ಟಿಕಲ್ ರೇಂಜ್ ನೋಡಕ್ಕೆ ಸಿಗುತ್ತೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ಅಲ್ಲಿ ORVM ಇದೆ ಮತ್ತು ಇಂಟಿಗ್ರೇಟೆಡ್ LED ಟರ್ನ್ ಇಂಡಿಕೇಟರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಡೋರ್ ಹ್ಯಾಂಡಲ್ಸ್ ಬಗ್ಗೆ ಹೇಳೋದಾದ್ರೆ ಇಲ್ಲೊಂದು ರಿಕ್ವೆಸ್ಟ್ ಸೆನ್ಸರ್ ಇದೆ. ಸ್ಪಾಯ್ಲರ್ ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಅಲ್ಲಿ ಸಿಗುತ್ತೆ. ಟಾಪ್ ಅಲ್ಲಿ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್. ರಿಯರ್ ಅಲ್ಲಿ ವೈಪರ್, ವಾಷರ್ ಮತ್ತೆ ಡಿಫಾಗರ್ ಕೊಟ್ಟಿದ್ದಾರೆ. ಕನೆಕ್ಟೆಡ್ LED ಟೇಲ್ ಲ್ಯಾಂಪ್ಸ್. ರಿಯರ್ ಅಲ್ಲಿ ಮೇಜರ್ ಚೇಂಜಸ್ ಏನೂ ಇಲ್ಲ. ಒಂದು ಎಕ್ಸ್ಟ್ರಾ ಚೇಂಜ್ ಬಂದು ಇದರ ಒಂದು ಎಲೆಕ್ಟ್ರಿಕ್ ನ ಒಂದು ಬ್ಯಾಡ್ಜಿಂಗು. ಕೆಳಗಡೆ 4 ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ. ಸೇಮ್ ರೀತಿಯಾದಂಥ ಒಂದು ಟೆಕ್ಸ್ಚರೈಸ್ ಫಿನಿಶ್ ನ ಇಲ್ಲಿ ಕೊಟ್ಟಿದ್ದಾರೆ. ಡಿಸೈನ್ ಎಲಿಮೆಂಟ್ ಅಲ್ಲಿ ಮ್ಯಾಟ್ ಫಿನಿಶ್ ಅಲ್ಲಿ ರಿಯರ್ ಸ್ಕಿಡ್ ಪ್ಲೇಟ್ ಇದೆ. ಬೂಟ್ ಸ್ಪೇಸ್ ಬಂದು 433 ಲೀಟರ್ಸ್. ಯೂಸ್ ಮಾಡೋಕ್ಕೆ ಇಲ್ಲೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ರಿವರ್ಸ್ ಲ್ಯಾಂಪ್ ಇಲ್ಲಿ ನೋಡಕ್ಕೆ ಸಿಗುತ್ತೆ. ಸೈಡ್ ಒಂದು ರಿಫ್ಲೆಕ್ಟರ್ ಇದೆ. LED ಇಂಡಿಕೇಟರ್ಸ್, LED ಟೇಲ್ ಲ್ಯಾಂಪ್, ಕನೆಕ್ಟೆಡ್ LED ಸ್ಟ್ರಿಪ್ ಸಿಗುತ್ತೆ. ಮೇಲ್ಗಡೆ ಪ್ಯಾನೋರಾಮಿಕ್ ಸನ್ ರೂಫ್ ಇದೆ. ಅದ್ರ ಜೊತೆಗೆ ಹಿಂದೆ ಶಾರ್ಪನ್ ಆಂಟಿನಾ ಕೂಡ ಕೊಟ್ಟಿದ್ದಾರೆ. ಇಷ್ಟೊತ್ತು ನಾವು ಹೊರಗಡೆಯಿಂದ ಒಂದು ಎಕ್ಸ್ಟೀರಿಯರ್ ಆದಂತ ಓವರ್ವ್ಯೂ ಮಾಡಿದ್ವಿ. ಒಳಗಡೆ ಹೋಗಿ ಯಾವ ರೀತಿಯಾದಂಥ ಫೀಚರ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಡ್ರೈವರ್ ಸೈಡ್ ಡೋರ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಣಿಸೋದು 8-way ಪವರ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್, ಬೋಸ್ ಸ್ಪೀಕರ್ಸ್. ಡ್ರೈವರ್ ಸೈಡ್ ಡೋರ್ ಅಲ್ಲಿ ಆಟೋ ಫೋಲ್ಡಿಂಗ್ ಮತ್ತೆ ಅಡ್ಜಸ್ಟಬಲ್ ORVMs, ಲಾಕಿಂಗ್ ಬಟನ್, ಆಲ್ 4 ಪವರ್ ವಿಂಡೋಸ್. ಡ್ರೈವರ್ ಸೈಡ್ ಅಲ್ಲಿ ಆಟೋ ಅಪ್ ಮತ್ತೆ ಆಟೋ ಡೌನ್ ವಿತ್ ಆಂಟಿ ಪಿಂಚ್ ಫೀಚರ್ ಕೂಡ ಸಿಗುತ್ತೆ. ಮ್ಯಾಟ್ ಕ್ರೋಮ್ ಫಿನಿಶ್ ಅಲ್ಲಿ ಇಂಟೀರಿಯರ್ ಡೋರ್ ಹ್ಯಾಂಡಲ್ಸ್ ಇದೆ. ಡ್ಯುಯಲ್ ಟೋನ್ ಫಿನಿಶ್ ಅಲ್ಲಿ ಇಂಟೀರಿಯರ್ ಸಿಗ್ತಾ ಇದೆ. 4 ಡೋರ್ ಗಳಲ್ಲಿ ಸಾಫ್ಟ್ ಟಚ್ ಮಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ನೀವೀಗ ನೋಡ್ತಾ ಇರೋದು ಒಂದು ಇಂಟೀರಿಯರ್ ನ ಒಂದು ಥೀಮ್. ಗ್ರೇ ಮತ್ತೆ ಬೀಚ್ ಕಲರ್ ನ ಎಂಟರ್ ಆಗಿ ಯೂಸ್ ಮಾಡಿದ್ದಾರೆ. ಸನ್ ರೂಫ್ ನ ಒಂದು ಸೈಜ್ ನಲ್ಲಿ ಯಾವುದೇ ರೀತಿಯಾದಂತ ಚೇಂಜಸ್ ಇಲ್ಲ. ನಾವು ಎಂಟರ್ ಆದ ತಕ್ಷಣ ನಮಗೆ ಫಸ್ಟ್ ಚೇಂಜಸ್ ಕಾಣೋದು ನಮ್ಮ ಒಂದು ಸ್ಟೇರಿಂಗ್ ಅಲ್ಲಿ. ಯೂಶುವಲಿ ಹ್ಯುಂಡೈ ಗಾಡಿಗಳನ್ನ ಹತ್ತಿದ ತಕ್ಷಣ H ಲೋಗೋ ಸಿಗುತ್ತೆ. ಅದರ ಬದಲಾಗಿ ಇಲ್ಲಿ H ನ ಒಂದು ಮಾರ್ಸ್ ಕೋಡ್ ನ
ಇವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ದಾರೆ. ಎರಡು ಸೇಮ್ ಸೆಟ್ ಆಫ್ ಎಲಿಮೆಂಟ್ಸ್ ಕ್ರಿಟಾದಲ್ಲಿ ಏನ್ ಸಿಗ್ತಾ ಇತ್ತು ಅದೇ ರೀತಿಯಾದಂತಹ ಒಂದು ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಇದರಲ್ಲಿ ಬ್ಲೂ ಲಿಂಕ್ ಥ್ರೂ ನೀವು ಪೇಮೆಂಟ್ ಮಾಡಬಹುದು. ಸಪೋಸ್ ನೀವೇನಾದ್ರೂ ಒಂದು ಚಾರ್ಜಿಂಗ್ ಸ್ಟೇಷನ್ ವಿಸಿಟ್ ಮಾಡಿರ್ತೀರಾ, ಬ್ಲೂ ಲಿಂಕ್ ಥ್ರೂ ನೀವು ಚಾರ್ಜಿಂಗ್ ಸ್ಟೇಷನ್ ಗೆ ಅಲ್ಲೇ ಡೈರೆಕ್ಟ್ ಆಗಿ ಪ್ಲೇ ಮಾಡಬಹುದು. ಅದ್ರ ಜೊತೆಗೆ ನಿಯರ್ ಬೈ ಸ್ಟೇಷನ್ಸ್ ಯಾವ್ದಿದೆ ಅಂತ ಕೂಡ ನೀವು ತಿಳ್ಕೊಳ್ಬಹುದು. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಮತ್ತೆ ಕ್ರೂಸ್ ಕಂಟ್ರೋಲ್ ಕೂಡ ಸಿಗುತ್ತೆ. AC ವೆಂಟ್ಸ್ ನ ಸೇಮ್ ಮೇಂಟೈನ್ ಮಾಡಿದ್ದಾರೆ. ಹಿಲ್ ಡಿಸೆಂಟ್ ಕಂಟ್ರೋಲ್ ಗೆ ಬಟನ್ ಇದೆ, ಅದ್ರ ಜೊತೆಗೆ EV ಸ್ಟಾರ್ಟ್ ಸ್ಟಾಪ್ ಬಟನ್, ಟ್ರಾಕ್ಷನ್ ಕಂಟ್ರೋಲ್ ಮತ್ತು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ನ ಆನ್ ಆಫ್ ಮಾಡಕ್ಕೆ ಒಂದು ಬಟನ್, ಹೆಡ್ ಲ್ಯಾಂಪ್ ಲೆವೆಲಿಂಗ್ ಬಟನ್ ಇದೆ. ಡೋರ್ ಅಲ್ಲಿ ಬಾಟಲ್ ಹೋಲ್ಡರ್ಸ್ ಮತ್ತು ಇನ್ನೂ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. EV ಆಗಿರೋದ್ರಿಂದ ಎರಡು ಪೆಡಲ್ ಸಿಗುತ್ತೆ. ಇದು ಬಂದು ಆಕ್ಸಿಲೇಟರ್ ಪೆಡಲ್, ಇದು ಬಂದು ಬ್ರೇಕ್ ನ ಒಂದು ಪೆಡಲ್. ಸೆಂಟರ್ ಕನ್ಸೋಲ್ ನ ತುಂಬಾನೇ ನೀಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಡ್ರೈವ್, ನ್ಯೂಟ್ರಲ್, ರಿವರ್ಸ್ ಮತ್ತು ಪಾರ್ಕಿಂಗ್ ನ ನಾವು ಇಲ್ಲಿ ಸೈಡ್ ಅಲ್ಲಿ ನೋಡೋಕೆ ಸಿಗುತ್ತೆ. ಸೊ ನಾವೇನಾದ್ರೂ ಪಾರ್ಕ್ ಮಾಡಬೇಕಂದ್ರೆ ಇಲ್ಲಿ P ಬಟನ್ ಏನಿದೆ ಇದನ್ನ ಪ್ರೆಸ್ ಮಾಡಬೇಕು. ಡ್ರೈವ್ ಮತ್ತು ರಿವರ್ಸ್ ನ ಚೇಂಜ್ ಮಾಡಕ್ಕೆ ನಾವು ಇಲ್ಲಿ ಈ ರೀತಿಯಾದಂತಹ ನಾಬ್ ನ ಯೂಸ್ ಮಾಡ್ಕೋಬಹುದು. ಈ ರೀತಿಯಾದಂತಹ ಒಂದು ಫ್ರೆಶ್ ನ್ಯೂ ಎಲಿಮೆಂಟ್ಸ್ ನ ಕ್ರಿಟಾ ಇವಿದಲ್ಲಿ ಆಡ್ ಮಾಡಿದ್ದಾರೆ. ಸೇಮ್ ಡ್ಯಾಶ್ ಬೋರ್ಡ್ ರಿಟೆನ್ಷನ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಚೇಂಜಸ್ ಇಲ್ಲ. ಕೂಲ್ಡ್ ಗ್ಲೋ ಬಾಕ್ಸ್ ಸಿಗುತ್ತೆ. ಎಂಬಿಯಂಟ್ ಲೈಟಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೆಂಟರ್ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಸಾಫ್ಟ್ ಟಚ್ ಬಟನ್ಸ್ ಯೂಸ್ ಮಾಡಿದ್ದಾರೆ. USB-C ಫಾಸ್ಟ್ ಚಾರ್ಜಿಂಗ್ ಪೋರ್ಟ್, ಅದ್ರ ಜೊತೆಗೆ 12 ವೋಲ್ಟ್ 180 ವ್ಯಾಟ್ ಆಫ್ ಪವರ್ ಔಟ್ಪುಟ್ USB ಔಟ್ಪುಟ್ ಇದೆ. ವೈರ್ಲೆಸ್ ಚಾರ್ಜಿಂಗ್ ನ ಮಾಡ್ಕೋಬಹುದು. ಆನ್ ಆದಾಗ ಇಲ್ಲಿ ನಮಗೆ ಆರೆಂಜ್ ಕಲರ್ ಲೈಟ್ ಸಿಗುತ್ತೆ. ಸೆಂಟರ್ ಅಲ್ಲಿ ತುಂಬಾನೇ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಎರಡು ಕಪ್ ಹೋಲ್ಡರ್ ಸಿಗುತ್ತೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಆಟೋ ಹೋಲ್ಡ್ ಮತ್ತು ರಿವರ್ಸ್ ವೀವ್ ಕ್ಯಾಮೆರಾ. 3 ಡ್ರೈವಿಂಗ್ ಮೋಡ್ ಸಿಗುತ್ತೆ, ಎಕೋ, ಸ್ಪೋರ್ಟ್ಸ್ ಮತ್ತೆ ನಾರ್ಮಲ್ ಮೋಡ್. ನಾರ್ಮಲ್ ಡ್ರೈವಿಂಗ್ ಕಂಡೀಷನ್ ಅಲ್ಲಿ 390 to 400 ಕಿಲೋಮೀಟರ್ಸ್ ಆಫ್ ರೇಂಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸುತ್ತಲೂ ಒಂದು ಎಂಬಿಯಂಟ್ ಲೈಟಿಂಗ್ ನ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಸಫಿಶಿಯಂಟ್ ಮತ್ತು ಆಂಪಲ್ ಅಮೌಂಟ್ ಆದಂತ ಒಂದು ಸ್ಪೇಸ್ ಇದೆ. ಕೂಲಿಂಗ್ ಫೀಚರ್ ಕೂಡ ಕೊಟ್ಟಿದ್ದಾರೆ. ಸನ್ ರೂಫ್ ಕಂಟ್ರೋಲ್ ಮಾಡೋಕ್ಕೆ ಬಟನ್ಸ್ ಇದೆ. ಎರಡು ಲ್ಯಾಂಪ್ಸ್, ಸನ್ ಗ್ಲಾಸ್ ಹೋಲ್ಡರ್. ಡ್ರೈವರ್ ಸೈಡ್ ಶೇಡ್ ಅಲ್ಲಿ ಟಿಕೆಟ್ ಹೋಲ್ಡರ್ ಇದೆ. ಅದೇ ರೀತಿಯಾಗಿ ಕೋ ಡ್ರೈವರ್ ಸೈಡ್ ಅಲ್ಲಿ ನಮಗೆ ಒಂದು ವ್ಯಾನಿಟಿ ಮಿರರ್ ಸಿಗುತ್ತೆ. ಎಲ್ಲ ಕಡೆನೂ ರಿಟ್ರಾಕ್ಟಬಲ್ ಗ್ರಾಬ್ ಹ್ಯಾಂಡಲ್ಸ್. ಕೋ ಡ್ರೈವರ್ ಸೈಡ್ ಅಲ್ಲಿ ಕೂಡ 8 ವೇ ಅಡ್ಜಸ್ಟಬಲ್ ಪವರ್ ಡ್ರೈವರ್ ಸೀಟ್ ನ ಕೊಟ್ಟಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಇಷ್ಟೊತ್ತು ಫ್ರಂಟ್ ವ್ಯೂ ಇಂದ ನೋಡಿದ್ವಿ. ರಿಯರ್ ಸೀಟ್ ಅಲ್ಲಿ ಹೋಗಿ ಏನೆಲ್ಲ ಫೀಚರ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ರಿಯರ್ ಅಲ್ಲಿ ನೋಡಿದ ತಕ್ಷಣ ನಿಮಗೆ ಆಸ್ ಯೂಶುವಲ್ ಆಗಿ ಸಾಫ್ಟ್ ಟಚ್ ಮಟೀರಿಯಲ್ ಕೊಟ್ಟಿದ್ದಾರೆ ಡೋರ್ಸ್ ಅಲ್ಲಿ. ಅದೇ ರೀತಿಯಾಗಿ ಬಾಟಲ್ ಹೋಲ್ಡರ್ಸು. ಇಲ್ಲಿ ಒಂದು ಮೇನ್ ಹೈಲೈಟಿಂಗ್ ನಾನು ನಿಮಗೆ ತೋರಿಸ್ಬೇಕು. ಸೀಟ್ ಬಗ್ಗೆ ಹೇಳೋದಾದರೆ 2 ಸ್ಟೆಪ್ ರಿಕ್ಲೈನ್ ಆ್ಯಂಗಲ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದು ಒಂದು ಆ್ಯಂಗಲು. ಅದ್ರ ಜೊತೆಗೆ ರಿಕ್ಲೈನ್ ಆ್ಯಂಗಲ್ನ ಸೆಟ್ ಮಾಡ್ಕೋಬೇಕಂದ್ರೆ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ. 16 ಆ್ಯಂಪ್ಸು 250 ವೋಲ್ಟ್ಸ್ನ ಒಂದು ಸಾಕೆಟ್ ಕೊಟ್ಟಿದ್ದಾರೆ. ನೀವೇನಾದರೂ ಲ್ಯಾಪ್ಟಾಪ್ನ ಅಥವಾ ಏನಾದರೂ ಒಂದು ಕಾಂಪೊನೆಂಟ್ಸ್ನ, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ನ ಯೂಸ್ ಮಾಡ್ಕೋಬೇಕಂದ್ರೆ ಈ ಸಾಕೆಟಲ್ಲಿ ನೀವು ಪ್ಲಗ್ ಇನ್ ಮಾಡಿ ಯೂಸ್ ಮಾಡ್ಕೋಬೋದು. ರಿಯರ್ ಕನ್ವೀನಿಯನ್ಸ್ ಫೀಚರ್ಸ್ ಅಂದರೆ 2 AC ವೆಂಟ್ಸು, ಅದರ ಜೊತೆಗೆ 2 USB ಫಾಸ್ಟ್ ಚಾರ್ಜಿಂಗ್ ಸಾಕೆಟ್ಸು ಮತ್ತು ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಸನ್ಶೇಡ್ ನಿಮಗೆ ಬೈ ಡಿಫಾಲ್ಟ್ ಆಗಿ ಸಿಗುತ್ತೆ. ಫಸ್ಟ್ ಟೈಮ್ EV ಎಕ್ಸ್ಕ್ಲೂಸಿವ್ ಆದಂಥ ಫೀಚರ್ಸ್ ಬಂದು ಬಾಸ್ ಮೋಡ್. ಈ ಬಟನ್ಸ್ನ ಯೂಸ್ ಮಾಡಿಕೊಂಡು ನಾವು ಸೀಟ್ನ ಬಾಸ್ ಮೋಡಲ್ಲಿ ಹಾಕೋಬಹುದು. ಹಿಂದ್ಗಡೆ ಕೂತಿರೋ ಪ್ಯಾಸೆಂಜರ್ಸ್ಗೆ ಒಂದು ಟ್ರೇ ಇದೆ. ಈ ಟ್ರೇ ಅಲ್ಲಿ ನಮಗೆ ಕಪ್ ಹೋಲ್ಡರ್ ಕೂಡ ಸಿಗುತ್ತೆ. ಏನಾದರೂ ಥಿಂಗ್ಸ್ ಪ್ಲೇಸ್ ಮಾಡ್ಬೋದು. ಅದರ ಜೊತೆಗೆ ಫೋನ್ ಕೂಡ ಇಲ್ಲಿ ಪ್ಲೇಸ್ಮೆಂಟ್ನ ಮಾಡ್ಕೋಬಹುದು. 60-40 ಸ್ಪ್ಲಿಟ್ ರಿಯರ್ ಸೀಟ್ಸು. ಹೆಡ್ರೆಸ್ಟ್ ಕೂಡ ಅಡ್ಜಸ್ಟಬಲ್ ಇದೆ. ಸೆಂಟರಲ್ಲಿ ನಮಗೆ ಒಂದು ಆರ್ಮ್ರೆಸ್ಟ್ ಇದೆ ವಿತ್ 2 ಕಪ್ ಹೋಲ್ಡರ್ಸು. 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಕೂಡ ಕೊಟ್ಟಿದ್ದಾರೆ. ರಿಯರ್ ಅಲ್ಲಿ ನಮಗೆ ಪಾರ್ಸಲ್ ಟ್ರೇ ಕೂಡ ಸಿಗ್ತಾ ಇದೆ. ರಿಯರ್ ಕ್ಯಾಬಿನ್ ಇಂದ ಈ ರೀತಿಯಾದಂತಹ ಒಂದು ವ್ಯೂ ನಮಗೆ ನೋಡೋಕೆ ಸಿಗುತ್ತೆ. ಫೀಚರ್ಸ್ ಬಗ್ಗೆ ಹೇಳಿದ್ರೆ ನಮಗೆ ಇಲ್ಲಿ 6 ಏರ್ ಬ್ಯಾಗ್ ಸಿಗುತ್ತೆ. ABS ಲೆವೆಲ್ 2, ABS ವಿತ್ EBD, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮು, TPMS, 360 ಡಿಗ್ರಿ ಕ್ಯಾಮ್ರಾ, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ವಿತ್ ಆಟೋ ಹೋಲ್ಡ್, ಅದ್ರ ಜೊತೆಗೆ ಹಿಲ್ ಡಿಸೆಂಟ್ ಮತ್ತೆ ಹಿಲ್ ಹೋಲ್ಡ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ರಿಟಾ EVಯ ಒಂದು ರಿವ್ಯೂ ಮಾಡಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಅಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ಈ ವಿಡಿಯೋ ನೋಡೋದಕ್ಕೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.